ಇಂತಹ ಕಲ್ಲುಗಳ ನಡುವಲ್ಲಿ ಇಂತಹ ಕೃಷಿ ತೋಟವನ್ನು ಸುಮಾರು 1000ಕ್ಕಿಂತಲೂ ಅಧಿಕ ಹಣ್ಣಿನ ಗಿಡವನ್ನು ನೆಟ್ಟಿದ್ದೀರಿ ಅಂತ ಹೇಳಿದರೆ ಅದರಲ್ಲಿ ಫಸಲು ಬಂದು ಇವತ್ತು ಒಂದಷ್ಟು ಜನರಿಗೆ ಕೊಡುವಂಥ ಕೆಲಸವನ್ನು ಮಾಡ್ತೀರಿ ಅಂತ ಹೇಳಿದ್ರೆ ಸಾಧನೆಗೆ ಅಸಾಧ್ಯವಾಗಿರೋದು ಏನೂ ಇಲ್ಲ ಅಂತ ತೋರಿಸಿಕೊಟ್ಟಿದ್ದೀರಿ. ಈ ಒಂದು ಸೋಮವಾರಪೇಟೆಯ ಕರ್ಕಳ್ಳಿಯ ಈ ಕಂಬಾರಗದ್ದೆಯಲ್ಲಿ ಒಂದು ಬರಡು ಭೂಮಿಯಲ್ಲಿ ಕಲ್ಲಿದ್ದಂತಹ ಈ ಒಂದು ಜಾಗದಲ್ಲಿ ಕೃಷಿಯ ಮೂಲಕ ಇವತ್ತು ಲಕ್ಷಾಂತರ ರೂಪಾಯಿಯ ಇನ್ಕಮನ್ನು ಮಾಡ್ಬೋದು ಕೃಷಿಯ ಮೂಲಕ ಅಂತ ತೋರಿಸಿಕೊಟ್ಟಿರುವಂಥ ವ್ಯಕ್ತಿ ತಾವು. ಅದು ಲಿಚ್ಚಿ ತೋಟ. ಅದು ಓಹೋ, ಲಿಚ್ಚಿ ತೋಟ ಅಲ್ಲಿದೆ. ಇದು ಒಂದು 8 ಎಕರೆ ಬೌಂಡ್ರಿ. 8 ಎಕರೆ ಬೌಂಡ್ರಿಲಿ ಈಚೆ ಬಂದು ಒಂದು 3 ಎಕರೆ ಕಾಫಿ ಮಾಡಿದೀವಿ. ಇದು ಕಾಫಿ. ಓಕೆ ಓಕೆ ಓಕೆ. ಕಲ್ಲಾಗಿರೋದ್ರಿಂದ ನಮ್ಗೆಲ್ಲವೂ ಕವರ್ ಮಾಡೋಕ್ಕಾಗಿಲ್ಲ. ಆದ್ರೆ ಎಲ್ಲೆಲ್ಲಿ ಮಣ್ಣು ಅಂತ ಜಾಗಗಳಿದೆ ಅಲ್ಲೆಲ್ಲವೂ ನಾವು ಗಿಡಗಳನ್ನ ಹಾಕಿ ಲಿಚ್ಚಿ, ಬಟರ್ ಫ್ರೂಟ್, ಹಲಸಿನ ಗಿಡ, ಲಿಂಬೆ ಗಿಡ ಅಂತದೆಲ್ಲ ಹಾಕಿ, ಇದು ನೋಡಿ ಗುಗ್ಲಿ ಹಣ್ಣು ಅಂತಂದ್ಬಿಟ್ಟು ತುಂಬಾ ಹಿಂದೆ ಕಾಡಲ್ಲಿ ಬೆಳೀತದಂಥದ್ದು ಅವೆಲ್ಲ ತಂದು ಇವಾಗ ಇಲ್ಲಿ ಹಾಕಿದ್ವಿ. ಇವಾಗ ನೋಡಿ ಇದೆಲ್ಲ ಫಸಲು ಬರ್ತಾ ಇದೆ. ಕರೆಕ್ಟ್. ಇದು 2 ವರ್ಷದ ಗಿಡ ಇದು. ಓಕೆ. ಇವಾಗ ಫಸಲ್ ಕೊಟ್ಟಿರುವಂಥ ಗಿಡಗಳು ಯಾವುದೆಲ್ಲ ಇದೆ? ಇದು ಬಂದು ಚೊಟ್ಟೆ ಹಣ್ಣು ಅಂತ, ನಮ್ಮಲ್ಲಿ ಕೊಡಗಲ್ಲಿ ಚೊಟ್ಟೆ ಹಣ್ಣು ಅಂತ ಅಂತೀವಿ. ಇದು ಚೊಟ್ಟೆ ಹಣ್ಣು ಮರ. ನೋಡಿ ಇದು ಕಾಯೆಲ್ಲ ಇವಾಗ ಖಾಲಿಯಾಗಿದೆ, ಆದರೆ ಇದು ಚೊಟ್ಟೆ ಹಣ್ಣು ಕಾಯಿ ಇದೆ. ಚೊಟ್ಟೆ ಹಣ್ಣು ಕಾಯಿಗಳು. ಎಸ್ ಸರ್. ಹಾಗಿದ್ರೆ ನಾನು ಒಂದು ಹೇಳೋದು, ನೀವು ಕೇವಲ ಒಂದು ಹೋಮ್ ಸ್ಟೇ ಮಾಡಿದ್ದೀರಾ, ಟೂರಿಸ್ಟ್ಗಳಿಗೆ ಇಲ್ಲಿ ಉಳ್ಕೊಳ್ಳೋದಕ್ಕೆ ಜಾಗ ಮಾಡಿದ್ದೀರಾ ಅಂತ ಮಾತ್ರ ಅಲ್ಲ, ಇಲ್ಲಿ ಏನೂ ಆಗಲ್ಲ ಈ ಮಣ್ಣಲ್ಲಿ ಅಂತ ಹೇಳಿದಲ್ಲಿ ಒಂದು ಶ್ರಮ ವಹಿಸಿ ಕೆಲಸವನ್ನ ಮಾಡಿ ಸಾಕಷ್ಟು ಹಣ್ಣಿನ ಗಿಡಗಳನ್ನ ಕೃಷಿಯನ್ನ ಮಾಡಿರುವಂತ ವ್ಯಕ್ತಿ ಅಂತ ಅಲ್ವಾ? ಸೊ ಅದ್ರ ಜೊತೆಲಿ ಒಂದು ಹೋಮ್ ಸ್ಟೇಯನ್ನು ಮಾಡಿ ಉಳ್ಕೊಳ್ಳೋರಿಗೆ ಅವಕಾಶವನ್ನ ಕೂಡ ಕೊಟ್ಟಿದ್ದೀರಿ. ಲಿಚ್ಚಿ ಗಿಡ 3ನೇ ವರ್ಷಕ್ಕೆ ನನಗೆ ಫಸಲು ಬಂದಿದೆ. ಹೌದಲ್ಲ? ಓಕೆ. ಫಸ್ಟ್ ವರ್ಷ 100 kg ಬಂದಿತ್ತು. ನಾನು ಅದನ್ನ ಕೆಜಿ 300 ರೂಪಾಯಿಗೆ ಮಾರ್ತೀನಿ. ನನ್ನೊಂದು ಪೇಟೆ ಒಂದು ಶಾಪ್ ಇದೆ, ಅಲ್ಲಿ ತಗೊಂಡೋಗಿಟ್ರೆ ಲೋಕಲ್ ಅವರೇ ಬಂದು ತಾಳ್ತಾರೆ. 2ನೇ ವರ್ಷ ಒಂದು 300 kg ಸಿಕ್ಕಿತ್ತು. ಈ ಕಳೆದ ವರ್ಷ ಸ್ವಲ್ಪ ಫಸಲು ಕಮ್ಮಿ ಇತ್ತು, ಹಾಗಾಗಿ ಮಾರಕ್ಕಾಗಲಿಲ್ಲ. ಕಂಪ್ಲೀಟ್ ಆಗಿ ಕಲ್ಲಿನಿಂದ ತುಂಬಿದ್ದಂತ ಜಾಗವನ್ನ ಇಷ್ಟು ಚೆನ್ನಾಗಿ ಮಾಡಿದಿರಿ ಅಂತ ಹೇಳಿದ್ರೆ ನಿಮ್ಮ ಶ್ರಮ ಎಷ್ಟಿದೆ ಅಂತ. ಏನೂ ಇಲ್ಲದ ಜಾಗದಲ್ಲೂ ಕೂಡ ಹೂವನ್ನ ಅರಳಿಸುವಂತ ಶಕ್ತಿ ನಿಮಗಿದೆ ಅಲ್ಲ? ಫುಲ್ ಎಲ್ಲ ಕಲ್ಲು ಜಾಗ. ಅದೇ 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 ಅದೇ. ಎಲ್ರಿಗೂ ನಮಸ್ಕಾರ. ನಾನಿವತ್ತು ಸೋಮವಾರಪೇಟೆ ತಾಲೂಕಿನ ಕರ್ಕಳ್ಳಿಯ ಪಕ್ಕದಲ್ಲಿರುವಂಥ ಕುಂಬಾರಗದ್ದೆ ಅನ್ನುವಂಥ ಒಂದು ಹೋಮ್ ಸ್ಟೇಯಲ್ಲಿದ್ದೇನೆ. ಸಂಪೂರ್ಣವಾಗಿ ಈ ಒಂದು ಹೋಮ್ ಸ್ಟೇ ಪ್ರಕೃತಿಗೆ ಹತ್ತಿರವಾಗಿದೆ. ನಾವು ಕರ್ನಾಟಕ ಅಥವಾ ಬೇರೆ ಯಾವುದೇ ರಾಜ್ಯದ ಮೂಲೆ ಮೂಲೆಗಳಲ್ಲಿದ್ದರೂ ಕೂಡ ನಮ್ಮ ರಜಾ ದಿನಗಳಲ್ಲಿ ಅಥವಾ ಒಂದಷ್ಟು ಪ್ರಕೃತಿಯ ಜೊತೆಗೆ ಮೈಂಡೆಲ್ಲ ರಿಲ್ಯಾಕ್ಸ್ ಆಗಿ ಹೋಗ್ತೀವಿ ಅಂತ ಹೇಳಿದರೆ ಈ ಒಂದು ಸೋಮವಾರಪೇಟೆಯಲ್ಲಿರುವಂಥ ಹೋಮ್ ಸ್ಟೇಯನ್ನು ಆಯ್ಕೆ ಮಾಡಿಕೊಳ್ಳಬಹುದು ಅಂತ ಹೇಳುವ ಕಾರಣಕ್ಕೆ ಬೇಕಾಗಿ ನಾನು ಇಲ್ಲಿಗೆ ಬಂದಿದ್ದೇನೆ. ನನ್ನ ಜೊತೆಗೆ ಈ ಒಂದು ಹೋಮ್ ಸ್ಟೇಯ ಮಾಲಕರಾಗಿರುವಂಥ ಸುಭಾಷ್ ಅವರಿದ್ದಾರೆ. ಸರ್ ನಮಸ್ತೆ. ಹೇಗಿದ್ದೀರಿ? ಚೆನ್ನಾಗಿದೆ. ಓಕೆ. ಸೋಮವಾರಪೇಟೆ ಅಂತ ಹೇಳಿ ಬಂದಾಗ ಸುಭಾಷ್ ಅವರ ಪರಿಚಯ ಬೇರೆ ಬೇರೆ ವಿಚಾರದಲ್ಲಿ ಎಲ್ರಿಗೂ ಪರಿಚಯ ಇದೆ, ನಮ್ಮ ದಕ್ಷಿಣ ಕನ್ನಡಕ್ಕೂ ಕೂಡ ಇದೆ. ಹಾಗೆ ನಿಮ್ಮ ಒಂದು ಹೋಮ್ ಸ್ಟೇಗೆ ನಮ್ಮನ್ನು ಇನ್ವೈಟ್ ಮಾಡಿರೋದಕ್ಕೆ ನಿಮಗೆ ಥ್ಯಾಂಕ್ ಯು ಸೋ ಮಚ್. ಸೊ ಎಷ್ಟು ವರ್ಷದ ಹಿಂದೆ ಇದನ್ನು ಪ್ರಾರಂಭ ಮಾಡಿದ್ರಿ? 4 ವರ್ಷ ಆಯಿತು ಸರ್. 4 ವರ್ಷ ಆಯಿತು. ಓಕೆ. ಇದನ್ನು ಪ್ರಾರಂಭ ಮಾಡೋದಕ್ಕಿಂತ ಮೊದಲು ಈ ಜಾಗ ಎಲ್ಲ ಹೇಗಿತ್ತು? ಜಾಗ ಕಲ್ಲು ಜಾಗ, ಫುಲ್ಲು ಕಲ್ಲು ಬಂಡೆ. ಓಕೆ. ನಾವು ಹೊರಗಡೆಯಿಂದ ಮಣ್ಣೆಲ್ಲ ತಂದು ತುಂಬಿಸಿ ಹೈಟ್ ಮಾಡಿ ಆಮೇಲೆ ಈ ಹೋಮ್ ಸ್ಟೇನ ಕಟ್ಟಿದ್ವಿ. ಓಕೆ. ಈ ಕುಂಬಾರಗದ್ದೆ ಹೋಮ್ ಸ್ಟೇ ಅಂತ ಹೇಳಿದ್ರೆ ಯಾವ ವಿಚಾರವಾಗಿ ಇವತ್ತು ಒಂದು ಬಹಳ ಫೇಮಸ್, ಪ್ರಕೃತಿಗೆ ಹತ್ತಿರ ಇದೆ, ಕೂಲ್ ಇದೆ, ಹೇಗೆ ಎಲ್ಲ ಅಂತ ಇದರದೊಂದು ಸ್ಪೆಷಾಲಿಟಿ ಏನು ಅಂತ? ಆದರೆ ಇದು ಫುಲ್ ಕಲ್ಲಿರೋಂಥ ಜಾಗ. ಕಲ್ಲಿರೋಂಥ ಜಾಗದಲ್ಲಿ ನಾವು ಈಗ ಅಡಕೆ ಮಾಡಿದೀವಿ, ಕಾಫಿ ಮಾಡಿದೀವಿ, ಲಿಚ್ಚಿ ತೋಟ ಮಾಡಿದೀನಿ, ಲಿಂಬೆ ಮಾಡಿದೀನಿ, ಬಟರ್ ಫ್ರೂಟ್ ಇದೆ, ಮಾವಿನ ಗಿಡಗಳಿದೆ, ಹಲಸಿನ ಗಿಡಗಳಿದೆ. ಇದೆಲ್ಲವನ್ನೂ ಮಾಡಿ ಈಗ ನಾನು ಈಗ ಡ್ರಿಪ್ ಇರಿಗೇಷನ್ ಮಾಡಿ ತೋಟನ ಡೆವಲಪ್ ಮಾಡಿದ್ದೀವಿ. ಎಲ್ಲವೂ ಈಗ ಪ್ರಕೃತಿ ಹಸುರಾಗಿದೆ. ಈಗ ಎನಿ ಟೈಮ್ ಇದು ಹಸುರಾಗೇ ಇರ್ತದೆ. ಓಕೆ. ಯಾರೇ ಎಲ್ಲಿಂದ ಬಂದರೂ ಕೂಡ ಈ ಪಟ್ಟಣಗಳಿರ್ತಕ್ಕಂಥ ವ್ಯಕ್ತಿಗಳಿಗೆ ಒಂದು ನೇಚರ್ ಮಧ್ಯೆ ಇದ್ದು ಹೋಗೋದಕ್ಕೆ ಇದು ಬೆಟರ್ ಅಂತ ಹೇಳ್ತೀರಿ ಅಲ್ವಾ? ಬಹಳ ಸುಂದರವಾಗಿ ಕಟ್ಟಿದ್ದೀರಿ ಸರ್. 4 ವರ್ಷ ಆಯಿತು. ನೋಡಿದರೆ ರೀಸೆಂಟ್ ಆಗಿ ಕಟ್ಟಿರುವಷ್ಟು ಚೆನ್ನಾಗಿ ಕಾಣ್ತಿದೆ, ಅಂದರೆ ಅದರ ಮೈಂಟೆನೆನ್ಸ್ ಚೆನ್ನಾಗಿ ಮಾಡ್ತಿದ್ದೀರಿ ಅಂತ ಅರ್ಥ. ಸೊ ಹಾಗೆ ನಿಮ್ಮ ಹೋಮ್ ಸ್ಟೇ ತೋರಿಸ್ಬೋದಾ ನಮಗೆ? ಎಸ್. ಹಾಗಿದ್ರೆ ಕಂಬಾರಗದ್ದೆಯ ಒಂದು ಹೋಮ್ ಸ್ಟೇ ಎಲ್ಲರೂ ಕೇಳಿರ್ಬೋದು, ನೀವು ಕೂಡ ಬರ್ಬೋದು. ಶ್ರೀಯುತ ಸುಭಾಷ್ ಅವರು ಸೊಸೈಟಿಗೆ, ಈ ಸಮಾಜಕ್ಕೆ ಕೊಟ್ಟಿರುವಂತಹ ಸಾಕಷ್ಟು ಕೊಡುಗೆ ಇದೆ. ಹಾಗಾಗಿ ಇವರ ಒಂದು ಹೋಮ್ ಸ್ಟೇಗೆ ಬಂದು ಇದನ್ನು ತೋರಿಸೋಣ ಅಂತ ಹೇಳೋದೇ ನಮಗೆ ಖುಷಿ. ಸೊ ನಾವು ಫಸ್ಟ್ ಎಂಟ್ರಿ ಆದಾಗ ಎಲ್ಲಿಂದ ಪ್ರಾರಂಭ ಮಾಡೋಣ? ನಮಗೆ ಇದು ಡೈನಿಂಗ್ ಹಾಲ್. ಎಸ್, ಒಳಗೆ ಹೋಗೋಣ ಅಲ್ಲ? ಫಸ್ಟ್ ನಾವು ಸ್ಟಾರ್ಟ್ ಮಾಡೋದೇ ಡೈನಿಂಗಿಂದ. ಅಂದರೆ ಒಳ್ಳೆಯ ಫುಡ್ಡನ್ನೆಲ್ಲ ನಿಮಗೆ ಕೊಡೋದಕ್ಕೆ ಈ ಒಂದು ಹೋಮ್ ಸ್ಟೇ ರೆಡಿ ಇದೆ. ಕಿಚನ್ ವಿತ್ ಡೈನಿಂಗ್ ಹಾಲ್. ಸೊ ಫುಡ್ ಎಲ್ಲ ಏನೆಲ್ಲ ಕೊಡ್ತೀರಾ ಇಲ್ಲಿ? ಯೂಸಲಿ ಚಿಕನ್ ಮತ್ತೆ ಫಿಶ್ ಅಲ್ಲಿ ಮಾಡ್ಕೊಡ್ತೀವಿ. ಓಕೆ. ಆದರೆ ಗೆಸ್ಟ್ಗಳು ಏನು ಬೇಕು ಕೇಳ್ತಾರೆ ಅದನ್ನ ನಾವು ಮಾಡ್ಕೊಡ್ತೀವಿ. ಮಾಡಿಕೊಡ್ತೀವಿ. ಯಾಕೆಂದ್ರೆ ಅವ್ರ ಟೇಸ್ಟಿಗೆ ತಕ್ಕಂತೆ ನಾವು ರೆಡಿ ಮಾಡಿಕೊಳ್ಳೋದಲ್ವಾ? ಓಕೆ. ಅಂದ್ರೆ ಇಲ್ಲಿ ಅಂತ ಹೇಳಿ ಬಂದಾಗ ಫಿಶು, ಚಿಕನ್, ಮತ್ತೆ ಫೋರ್ಕು ಇಷ್ಟಪಡ್ತಾರೆ. ಫೋರ್ಕ್ ಬೇಕಂದ್ರೆ ಫೋರ್ಕ್ ನಾವು ಮಾಡಿಕೊಡ್ತೀರಿ. ಅಂದ್ರೆ ಅವರಿಗೆ ಯಾವ ಫುಡ್ ಇಷ್ಟ ಇದೆ ಅದನ್ನು ಮಾಡಿಕೊಡುವಂತ ಹೊಡ್ತೀರಿ ಅಲ್ವಾ? ನೋಡಿ, ಇದು ಡೈನಿಂಗ್. ಏಕಕಾಲಕ್ಕೆ ಎಷ್ಟು ಜನಕ್ಕೆ ಕೂತ್ಕೊಳ್ಬಹುದು ಸರ್ ಇಲ್ಲಿ?
ಈ ಹಾಲಲ್ಲಿ ಒಂದು 14 ಜನ ಒಟ್ಟಿಗೆ ಕೂತು ಊಟ ಮಾಡಬಹುದು. ಇಲ್ಲಿ ಪಕ್ಕದಲ್ಲಿ ಒಂದು ಪಾರ್ಟಿ ಹಾಲ್ ಅಂತ ಮಾಡಿದೀವಿ. ಅಲ್ಲಿ ನಿಮ್ಗೊಂದು 50 ಜನ ಕೂತ್ಕೊಂಡು ಒಂದು ಬರ್ತ್ಡೇ ಪಾರ್ಟಿ ಆ ತರ ಮಾಡ್ಲಿಕ್ಕೆಲ್ಲ ಒಂದು ವ್ಯವಸ್ಥೆಗಳಿದಾವೆ. ಓಕೆ, ಈ ಒಂದು ಎಂಗೇಜ್ಮೆಂಟ್ ಮಾಡೋಂಥದ್ದು ಆ ತರದೆಲ್ಲ ಒಂದು ವ್ಯವಸ್ಥೆಗಳು. ಓಕೆ, ಅಂದ್ರೆ ಪ್ರಕೃತಿ ಮಧ್ಯದಲ್ಲಿ ಏನಾದ್ರು ಅವರಿಗೆ ಡ್ರೀಮ್ ಇದ್ರೆ ಅದನ್ನು ಕೂಡ ಫಿಲ್ ಮಾಡಿ ಕೊಡ್ತೀರಾ ಅಂತ. ಸೊ ಅಡುಗೆ ಎಲ್ಲ ಮಾಡೋದಕ್ಕೆ ನಿಮ್ಮ ಕಡೆ ಎಲ್ಲ ಜನರಿದ್ದಾರೆ, ಕುಕ್ ಇದ್ದಾರೆ, ಸರ್ವಿಸ್ ಹುಡುಗರಿದ್ದಾರೆ. ಓಕೆ, ಅದಕ್ಕೆ ಏನು ವರಿ ಮಾಡಬೇಕು ಅಂತ. ಸೊ ನೀವು ಬರ್ಬೇಕು ಅಂತ ಹೇಳಿದ್ರೆ ಮೊದಲೇ ಕರೆ ಮಾಡಿ ಬರಬೇಕಾ? ಹೌದು, ಬುಕಿಂಗ್ ಮಾಡಿ ಬರಬೇಕು. ಏಕಕಾಲಕ್ಕೆ ಒಂದೇ ಪಾರ್ಟಿಯನ್ನ ಪಡ್ಕೊಳ್ತೀರಾ ಅಥವಾ ಇಲ್ಲಿ ಬರುವಾಗ ಏನಾಯ್ತದೆ, ಕೆಲವರು ಒಂದು 5 ಜನ ಇರ್ತಾರೆ, 10 ಜನ ಇರ್ತಾರೆ, ಬೇರೆ ಬೇರೆಯವ್ರು ಇರ್ತಾರೆ. ಬಟ್ ಬಂದಾಗ ಅವರಷ್ಟಕ್ಕೆ ಅವ್ರವ್ರು ಮಾಡ್ಕೊಂತಾರೆ, ನಾನು ಮಾಡ್ಕೊಳ್ತೀರಲ್ವಾ? ಓಕೆ, ಇವಾಗ ಕಿಚನ್ ಹೇಗಿದೆ ಅಂತ ಫಸ್ಟ್ಗೆ ನಾವು ನೋಡಾಯ್ತು. ಇನ್ನು ಇಲ್ಲಿಯ ರೂಮ್ ಫೆಸಿಲಿಟಿಗಳೆಲ್ಲ ಹೇಗಿದೆ ಅಂತ ಹೇಳೋದ್ರ ಬಗ್ಗೆ ನಿಮಗೆ ನಾನು ಡೀಟೇಲ್ ಕೊಡ್ತಾ ಹೋಗ್ತೇನೆ. ಸೊ ಒಟ್ಟಾರೆ ಟೋಟಲ್ ಎಷ್ಟು ರೂಮ್ಸ್ಗಳಿದೆ ಇಲ್ಲಿ? 4 ರೂಮ್ ಇದೆ, ಸಿಂಗಲ್ ರೂಮ್ಸ್ 4 ಇದೆ. ಓಕೆ, ಒಂದು ರೂಮಲ್ಲಿ 3 ಜನ ಮಲಗಬಹುದು, 3 ರಿಂದ 5 ಜನ ಮಲಗಬಹುದು. ಓಕೆ, ಮೇಲೆ ಒಂದು ಡಾರ್ಮೆಟ್ರಿ ಹಾಲ್ ಇದೆ. ಓಕೆ, ಆ ಹಾಲಲ್ಲಿ 7 ಕಾಟ್ ಇದೆ. ಓಕೆ, 7 ಕಾಟಲ್ಲಿ 14 ಜನ ಮಲಗಬಹುದು. ಓಕೆ, ಇವಾಗ ಫಸ್ಟ್ ಒಂದು ರೂಮ್ ಹೇಗಿದೆ ಅಂತ ನೋಡುವ. ಸೊ ಫಸ್ಟಿಗೆ ನಮಗೆ ಇಲ್ಲಿ ರೂಮ್ ಫೆಸಿಲಿಟಿಗಳೆಲ್ಲ ಹೇಗೆ ಆರಾಮಾಗಿದ್ದು ಹೋಗೋದಕ್ಕೆ ಬರ್ತೀವಲ್ವಾ? ಸೊ ಇದು ರೂಮ್ ಒಳಗೆ ಎಂಟ್ರಿ ಆಗಿರೋದು. ಸೊ ಇಲ್ಲಿ 3 ಜನ ಅಲ್ಲ ಸರ್, ಹುಡುಗರೆ ನಾವೆಲ್ಲ ಬಂದ್ಬಿಟ್ರೆ ಒಂದು 5-6 ಜನ ಮಲಗಬಹುದು. ನೋಡಿ, ಇದು ಡಬಲ್ ಬೆಡ್ ಇಲ್ಲಿದೆ, ಹಾಗೇನೆ ಮತ್ತೊಂದು ಸಿಂಗಲ್ ಬೆಡ್ ಇಲ್ಲಿದೆ. ಹಾಗೇನೆ ರೂಮ್ ಅಲ್ಲಿ ನೋಡಿ ಟಿವಿ ಇದೆ, ಹಾಗೇನೆ ಫ್ಯಾನ್ ಇದೆ. ಮಡಿಕೇರಿ ಅಂತ ಬಂದಾಗ ರೂಮ್ ಒಳಗೆ AC ಬೇಕಾದ ಅಥವಾ ಸೋಮವಾರಪೇಟೆ ಬಂದಾಗ AC ಬೇಕು ಅಂತಿಲ್ಲ. ಇಷ್ಟು ಔಟ್ಸೈಡ್ ಬಿಸಿಲಿದ್ರು ಕೂಡ ತಂಪಾಗಿರುವ ರೂಮ್ ಇದೆ. ಹಾಗೇನೆ ಟಾಯ್ಲೆಟ್ ಬಾತ್ರೂಮ್ಸ್ಗಳು ಇಲ್ಲಿದೆ ನೋಡಿ, ವಾಶ್ರೂಮ್ಗಳು ಇಲ್ಲಿದೆ. ಬಹಳ ನೀಟಾಗಿ ಬಹಳ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಇಷ್ಟು ದೊಡ್ಡ ರೂಮ್. ಸೊ ಫುಡ್ ವ್ಯವಸ್ಥೆಗಳು ಇಲ್ಲಿದೆ. ನಮಗೆ ಬರೀ ಮಲಗಿ ತಿಂದು ಹೋಗೋದು ಅಂತಲ್ಲ, ಏನಾದ್ರೂ ಆಕ್ಟಿವಿಟಿಗಳೆಲ್ಲ ಬೇಕು ಅಂತ ಎಲ್ಲರ ಮೈಂಡ್ ಅಲ್ಲಿ ಇರುತ್ತೆ. ಸೊ ಅದಕ್ಕೆ ಏನಾದ್ರೂ ವ್ಯವಸ್ಥೆಗಳು ಮಾಡಿದ್ದೀರಾ? ಸ್ವಿಮ್ಮಿಂಗ್ ಪೂಲ್ ಇದೆ. ಓಕೆ, ಆಮೇಲೆ ಕೇರಮ್ ಆ ತರ ಮಾಡ್ತೀವಿ. ಮತ್ತೆ ಈಗ ಒಂದು ಸ್ಪೋರ್ಟ್ಸ್ ರೂಮ್ ಅಂತಾನೆ ಒಂದು ಮಾಡಿದೀನಿ. ಫಿನಿಶಿಂಗ್ ಆಗಿಲ್ಲ, ಅದು ಓಕೆ, ಬೇಗ ಆಗುತ್ತೆ ಅಲ್ವಾ? ಓಕೆ, ಮೇಲೆ ಒಂದು ಹಾಲ್ ಇದೆ ಅಂತ ಹೇಳಿದ್ರಿ, ಅದನ್ನ ನೋಡೋಣ. ಎಸ್, ಇದು ರೂಮ್ ಫೆಸಿಲಿಟಿ ಹೀಗಿದ್ರೆ ಒಂದು ಹಾಲ್ ಇದೆ ಅಂತ ಹೇಳಿದ್ರು, ಅದನ್ನು ಹೇಗೆ ತೋರಿಸ್ತೀನಿ. ಜೊತೆಗೆ ಈ ಮೇಲ್ಭಾಗದಲ್ಲಿ ನಿಂತು ನೋಡಿದ್ರೆ ಇಲ್ಲಿ ಒಂದು ವ್ಯೂ ಇದೆ ಮಾತ್ರ, ಔಟ್ ಸೈಡ್ ಇದು ಸೂಪರ್. ಅದು ತೋರಿಸ್ತೀನಿ ಮೇಲೆಯಿಂದ. ಕೆಳಗೆ ಸ್ಟೆಪ್ ಅಲ್ಲಿ ಇರುವಂತಹ ರೂಮ್ಗಳ ವ್ಯವಸ್ಥೆ ತೋರಿಸಿದೆ, ಕಿಚನ್ ತೋರಿಸಾಯ್ತು. ಇಲ್ಲಿ ಮೇಲ್ಭಾಗಕ್ಕೆ ಬಂದಾಗ ಇಲ್ಲಿ ಆ ವ್ಯೂವೇ ಬಹಳ ಚೆನ್ನಾಗಿದೆ. ಫ್ರಂಟ್ ಅಲ್ಲಿ ಪ್ರೈವೇಟ್ ಪ್ರಾಪರ್ಟಿ ಇದೆ ಅಂತ ಹೇಳಿದ್ರು, ಅಲ್ಲಿ ಸಂಪೂರ್ಣವಾಗಿ ಸಿಲ್ವರ್ ಗಿಡಗಳನ್ನ ನೆಟ್ಟಿದ್ದಾರೆ. ಸೊ ಸನ್ರೈಸ್ ಎಲ್ಲ ನೋಡೋದಕ್ಕೆ ಬಹಳ ಚೆನ್ನಾಗಿದೆ ನೋಡಿ ಆ ಕಡೆಗೆ. ಸರ್, ಇದರ ಕೆಳಭಾಗದಲ್ಲಿರುವಂತಹ ಒಂದಷ್ಟು ಮಣ್ಣನ್ನ ಇಲ್ಲಿ ತುಂಬಿಸಿದ್ದಾರೆ. ಆ ಕಡೆಗೆ ಅವರು ಸರ್ ಹೇಳಿರುವ ಹಾಗೆ ಲೀಚಿ ಗಿಡ ಇದೆ, ಸ್ಯಾಂಡಲ್ ಇದೆ, ಆ ನಂತರ ಲಿಂಬೆ ಇದೆ, ಹಾಗೆ ಬೇರೆ ಬೇರೆ ಗಿಡಗಳನ್ನ ನೆಟ್ಟಿದ್ದಾರೆ. ಹಲಸಿನ ಗಿಡ ಇದೆ. ಅಂದ್ರೆ ಅದು ಇವರಿಗೆ ಇನ್ಕಮ್ ಕೊಡುತ್ತೆ ಅಂತ ಹೇಳೋದಕ್ಕಿಂತಲೂ ಈ ಒಂದು ವಾತಾವರಣದಲ್ಲಿ ಬಹಳ ಚೆನ್ನಾಗಿರುವಂತ ಗಾಳಿಯನ್ನ ಕೊಡುತ್ತೆ ಅಂತ ಹೇಳುವ ಕಾರಣದಿಂದ ಕೂಡ ಆಯ್ಕೆ ಮಾಡ್ಕೊಳ್ಬಹುದು. ನೋಡಿ, ಇದು ವ್ಯೂ. ಈ ಕಡೆಗೆ ನೋಡಿದ್ರು ಗ್ರೀನ್, ಒಂದು ರೌಂಡ್ ಕಣ್ಣು ಹಾಯಿಸಿದ್ರೆ ಕಂಪ್ಲೀಟ್ ಗ್ರೀನ್ ಇದೆ. ಸೊ ಬಹಳ ಚೆನ್ನಾಗಿ ಮಾರ್ನಿಂಗ್ ಎಲ್ಲ ಎದ್ದು ಸನ್ರೈಸ್ ನೋಡೋದಕ್ಕೆ ಬಹಳ ಒಳ್ಳೆ ಜಾಗ. ಈ ಭಾಗದಲ್ಲಿ ಸನ್ರೈಸ್, ಈ ಕಡೆ ಅಲ್ಲ ಸನ್ರೈಸ್. ಹಾಗೇನೆ ಇದು ನಮ್ಮ ಮೇಲ್ಭಾಗದಲ್ಲಿರುವಂತ ರೂಮ್. ಇದು ತುಂಬ ದೊಡ್ಡದಿದೆ. ಇಲ್ಲಿ 1 2 3 4 5 6 7. ಸೊ 7 ಬೆಡ್ ಅಂದ್ರೆ ಇಲ್ಲಿ ಒಂದು ಸಾಧಾರಣ 14-15 ಜನ ಉಳ್ಕೊಳ್ಬಹುದು ಅಲ್ವಾ? ಓಕೆ, ಏಕಕಾಲಕ್ಕೆ ನಾವು 15 ಜನ ಬಂದು ಜೊತೆಯಲ್ಲಿ ಇರ್ತೀವಿ ಅಂತ ಹೇಳಿದ್ರು ಕೂಡ ಈ ರೀತಿ ವ್ಯವಸ್ಥೆಗಳಿದೆ. ಇಲ್ಲಿ 2 ವಾಶ್ರೂಮ್ಸ್ಗಳಿದೆ, ಬಾತ್ರೂಮ್ ವಾಶ್ರೂಮ್ಸ್ಗಳು 2 ಇದೆ. ಸೊ ಇದಂತೂ ಸೂಪರ್. ಮೇಲೆ ನಾವು ಒಂದು ಟೀಮ್ ಆಗಿ ಬರ್ತೀವಿ, ಎಲ್ಲಾದ್ರೂ ನಾವು ಹುಡುಕ್ತಾ ಇದ್ದೀವಿ ಈ ರೀತಿಯ ಒಂದು ಹೋಮ್ ಸ್ಟೇಗಳನ್ನು, ರೆಸಾರ್ಟ್ಗಳನ್ನು ಅಂತ ಹೇಳಿದ್ರೆ ಬಹಳ ಒಳ್ಳೆಯದು, ಆಯ್ಕೆ ಮಾಡಿಕೊಳ್ಳಿ. ಅದಕ್ಕೋಸ್ಕರ ಇದನ್ನು ಹೇಳ್ತಾ ಇದ್ದೀನಿ. ಸೊ ಎಲ್ಲ ಕಡೆಯಿಂದ ಸಂಜೆ ಸನ್ಸೆಟ್ ನೋಡ್ಬೋದು, ಮಾರ್ನಿಂಗ್ ಸನ್ ರೈಸು ನೋಡ್ಬೋದು. ಒಳ್ಳೆಯ ಕ್ಷಣ, ಒಳ್ಳೆಯ ಸಮಯವನ್ನು ಹುಡುಕ್ತಾ ಇದ್ರೆ ಇದು ಬೆಟರ್. ಹಾಗೇನೆ ಇದಕ್ಕಿಂತ ಆಚೆ ಸರ್ ಹೇಳಿರುವ ಹಾಗೆ ಸ್ವಿಮ್ಮಿಂಗ್ ಪೂಲ್ ಇದೆ ಅಲ್ಲ? ಹಾಲ್ ಇದೆ, ಅದು ಹೇಗಿದೆ ತೋರಿಸಿ. ರೂಮ್ಸ್ಗಳು ಹೇಗಿದೆ, ಅಲ್ಲಿ ಮೇಲಿರುವಂತಹ ಒಂದು ಹಾಲ್ ಹೇಗಿದೆ ಎಲ್ಲ ನೋಡಿದ್ವಿ. ಒಂದಷ್ಟು ಆಕ್ಟಿವಿಟಿಗಳು, ನಮಗೆ ಗ್ರೀನರಿ ಜೊತೆಗೆ ಕೂತ್ಕೊಳ್ಬೇಕು ಅಂತ ಹೇಳಿದ್ರೆ ಇದು ಬಹಳ ಚೆನ್ನಾಗಿರುವಂತಹ ಜಾಗ. ಈ ಕಡೆಗೆ ಬಂದ್ರಲ್ಲ ಸರ್, ಇದು 24 ಅವರ್ ಇಲ್ಲಿ ತಂಪೇ ಇರುತ್ತಾ ಅಂತ ನೋಡಿ. ಇಲ್ಲಿ ಕೂತ್ಕೊಳ್ಬಹುದು, ಟೈಮ್ ಸ್ಪೆಂಡ್ ಮಾಡ್ಬೋದು. ಮತ್ತೆ ನೀವು ಸ್ವಲ್ಪ ರಾತ್ರಿ ಹೊತ್ತಾದಾಗ ನಿಮಗೆ ಫೈರ್ ಕ್ಯಾಂಪ್ ಬೇಕು ಅಂತ ಹೇಳಿದ್ರೆ ಅದಕ್ಕೆ ವ್ಯವಸ್ಥೆ ಇಲ್ಲಿದೆ ನೋಡಿ. ಇದು ಫೈರ್ ಕ್ಯಾಂಪ್ ವ್ಯವಸ್ಥೆಗಳು. ಬಟ್ ಇಲ್ಲಿ ಕಲ್ಲು ಕಂಪ್ಲೀಟ್ ಆಗಿ ಕಲ್ಲಿನಿಂದ ತುಂಬಿದ್ದಂಥ ಜಾಗವನ್ನ ಇಷ್ಟು ಚೆನ್ನಾಗಿ ಮಾಡಿದಿರಿ ಅಂತ ಹೇಳಿದ್ರೆ ನಿಮ್ಮ ಶ್ರಮ ಎಷ್ಟಿದೆ ಅಂತ. ಏನೂ ಇಲ್ಲದ ಜಾಗದಲ್ಲೂ ಕೂಡ ಹೂವನ್ನ ಅರಳಿಸುವಂತ ಶಕ್ತಿ ನಿಮಗಿದೆ ಅಲ್ಲ? ಫುಲ್ ಎಲ್ಲ ಕಲ್ಲು ಜಾಗ. ಅದೇ. ಸೊ ಇದು ಒಂದಷ್ಟು ಆಕ್ಟಿವಿಟಿ ಜಾಗಗಳಲ್ಲ? ಓಕೆ, ಇಲ್ಲಿ ನೋಡಿ, ಅಲ್ಲಿ ನಮ್ದು ಹೋಮ್ ಸ್ಟೇ ಇದೆ. ಸ್ವಲ್ಪ ಅದರ ಬಲಭಾಗಕ್ಕೆ ಈ ಕಡೆಗೆ ಬಂದರೆ ಸ್ವಿಮ್ಮಿಂಗ್ ಪೂಲ್ ಇದೆ. ಅದರ ಪಕ್ಕದಲ್ಲೇ ನ್ಯಾಚುರಲ್ ನೀರನ್ನು ಒಳಗೊಂಡಿರುವಂಥ ಮತ್ತೊಂದು ಕೆರೆ ನಿರ್ಮಾಣ ಮಾಡಿದ್ದಾರೆ. ಸಾಕಷ್ಟು ಅಲ್ಲಿ ಮೀನುಗಳು ಕೂಡ ಇದೆ.
ಅದರ ಪಕ್ಕನೇ ಒಂದು ಸ್ಪೋರ್ಟ್ಸ್ ರೂಮ್ ಕೂಡ ಇದೆ, ಅದರ ಮೇಲ್ಭಾಗದಲ್ಲಿ ಒಂದು ಹಾಲ್ ಇದೆ. ಸೊ ಈ ಹಾಲಲ್ಲಿ ನಿಮಗೆ ಬರ್ತ್ಡೇ ಸೆಲೆಬ್ರೇಷನ್ ಅಥವಾ ಇನ್ನೇನು ಎಂಗೇಜ್ಮೆಂಟ್ ಏನು ಬೇಕಾದರೂ ಮಾಡ್ಬೋದು, ಪಾರ್ಟಿಗಳನ್ನು ಮಾಡ್ಬೋದು. ಜೊತೆಗೆ ಫೋಟೋಶೂಟನ್ನು ಮಾಡ್ಕೊಳ್ಳೋದಕ್ಕೂ ಕೂಡ ಬಹಳ ಒಳ್ಳೆ ಜಾಗ ಇದು. ಇಲ್ಲೇ ಉಳ್ಕೊಂಡು ಇದೇ ನೇಚರಲ್ಲಿ ಫೋಟೋಶೂಟ್ಗಳನ್ನು ಮಾಡ್ಬೋದು. ಇದರ ನಿಯರೆಸ್ಟ್ ಯಾವುದೆಲ್ಲ ಇದೆ ಸರ್? ಈಗ ನಮ್ಮ ಸೋಮವಾರಪೇಟೆಗೆ ಹತ್ತಿರದಲ್ಲಿರುವಂಥ ಟೂರಿಸ್ಟ್ ಪ್ಲೇಸ್ಗಳೆಲ್ಲ ಯಾವುದಿದೆ? ಮಲ್ಲಳ್ಳಿ ಫಾಲ್ಸ್ ಇದೆ, ಪುಷ್ಪಗಿರಿ ಬೆಟ್ಟ ಇದೆ, ಓಕೆ, ಕೋಟೆ ಬೆಟ್ಟ ಅಂತ ಇದೆ, ಆಮೇಲೆ ಇಲ್ಲಿ ಹೊನ್ನಮ್ಮನ ಕೆರೆ ಲೇಕ್ ಇದೆ, ಓಕೆ, ಇಲ್ಲಿ ಬೇಲೂರು ಬಾಣೆ ಒಂದು ಗಾಲ್ಫ್ ಗ್ರೌಂಡ್ ಇದೆ. ಸಾಯಂಕಾಲ ಹೊತ್ತು ಎಲ್ಲ ಫ್ಯಾಮಿಲಿ ಕೂತ್ಕೊಂಡು. ಓಕೆ, ಈಗ ನೀವು ಇಷ್ಟೆಲ್ಲ ಹೇಳಿದಿರಿ ನೋಡಿ, ಈ ಜಾಗಗಳು ಇಲ್ಲಿಂದ ಎಷ್ಟು ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ? ಎಲ್ಲವೂ 20-25 ಕಿಲೋಮೀಟರ್ ಓಕೆ, ಆ ಡಿಸ್ಟೆನ್ಸ್ ಅಲ್ಲಿ ಇರುವಂಥದ್ದು. ಇಲ್ಲಿ ಹಾರಂಗಿ ಡ್ಯಾಮ್ ಇದೆ. ಹಾರಂಗಿ ಡ್ಯಾಮ್ ಅಲ್ಲಿ ಒಂದು ಬ್ಯಾಕ್ ವಾಟರ್ ಅಲ್ಲಿ ಒಂದು ಎಲಿಫೆಂಟ್ ಕ್ಯಾಂಪ್ ಇದೆ, ಅಲ್ಲಿ ಒಂದು ಬೋಟಿಂಗ್ ಇದೆ, ತುಂಬಾ ಚೆನ್ನಾಗಿದೆ ಜಾಗ. ಅಲ್ಲಿ ಹೋಗಿ ಒಂದಷ್ಟು ಎಂಜಾಯ್ ಮಾಡಬಹುದು. ಇಲ್ಲಿ ಉಳ್ಕೊಂಡು ಈ ಎಲ್ಲ ಜಾಗಗಳಿಗೆ ಕೂಡ ಹೋಗೋದಕ್ಕೆ ಅವಕಾಶಗಳಿದೆ. ನೀವು ಕರ್ಕೊಂಡು ಹೋಗ್ಬೇಕು ಅಂದ್ರೆ ನೀವು ಕರ್ಕೊಂಡು ಹೋಗೋ ವ್ಯವಸ್ಥೆಗಳು ಮಾಡ್ತೀರಾ? ಕರ್ಕೊಂಡು ಹೋಗೋ ವ್ಯವಸ್ಥೆ ಮಾಡ್ತೀವಿ, ಇಲ್ಲಾಂದ್ರೆ ನಾವು ಹೇಳ್ತೀವಿ, ಅವರು ಹೋಗ್ಬೋದಲ್ವಾ? ನೋಡಿ, ನೀವು ಕೇವಲ ಬಂದು ಈ ಹೋಮ್ ಸ್ಟೇಲಿ ಉಳ್ಕೊಳ್ಳೋದು ಮಾತ್ರ ಅಲ್ಲ, ಇಲ್ಲಿಂದ ನಿಯರೆಸ್ಟ್ ಪ್ಲೇಸಸ್ಗಳನ್ನು ವಿಸಿಟ್ ಮಾಡಬೇಕು ಅಂತ ಹೇಳಿದ್ರು ಕೂಡ ಈ ಕಂಬಾರಗದ್ದೆ ಹೋಮ್ ಸ್ಟೇಯನ್ನು ಆಯ್ಕೆ ಮಾಡಿಕೊಳ್ಳೋದು ತುಂಬಾನೇ ಒಳ್ಳೆಯದು. ಅದಕ್ಕಾಗಿನೇ ಹೇಳಿರೋದು, ನಿಮಗೆ ಮಾರ್ನಿಂಗ್ ಬೇಗ ಅಲ್ಲಿ ಮಾರ್ನಿಂಗ್ ಎದ್ದು ಫೋಟೋಶೂಟ್ ಆಗಿರ್ಬೋದು ಅಥವಾ ಈ ಪ್ಲೇಸಸ್ಗಳನ್ನು ವಿಸಿಟ್ ಮಾಡಬೇಕು ಅಂತ ಹೇಳಿದ್ರೆ ಎನಿ ಟೈಮ್ ಆಲ್ ಸೀಸನ್ ಯಾವ ಸಂದರ್ಭದಲ್ಲೂ ಈ ಕಂಬಾರಗದ್ದೆ ಹೋಮ್ ಸ್ಟೇ ಓಪನ್ ಇರುತ್ತೆ. ಸೊ ನಿಮ್ಮ ರೈಟ್ ಸೈಡಲ್ಲಿ ಸ್ವಲ್ಪ ನಮಗೆ ರಿಲ್ಯಾಕ್ಸ್ ಆಗಬೇಕು ಅಂತ ಹೇಳಿದರೆ ಅದಕ್ಕೆ ಬೇಕಾಗಿರುವಂಥ ಸ್ವಿಮ್ಮಿಂಗ್ ಪೂಲ್ ಇದೆ. ಸೊ ಅದು 2 ಸ್ವಿಮ್ಮಿಂಗ್ ಪೂಲ್ ಇದೆ, ಒಂದು ಮಕ್ಕಳಿಗಿದೆ, ಒಂದು ದೊಡ್ಡವರಿಗಿದೆ. ಸೊ ಸ್ವಿಮ್ಮಿಂಗ್ ಪೂಲ್ ಅದರ ಆ ಕಡೆಗೆ ಏನಿದೆ ಅಂತ ಹೇಳಿದ್ರೆ ನಾನು ಆಲ್ರೆಡಿ ಹೇಳಿದೆ, ಇಲ್ಲಿ ನ್ಯಾಚುರಲ್ ಆಗಿ ಇಲ್ಲಿ ಮೇಲ್ಭಾಗದಲ್ಲಿ ಒಂದು ಹೊಳೆ ಇದೆ. ಆ ಹೊಳೆಯಿಂದಲೇ ತೆಗೆದುಕೊಂಡಿರುವಂಥ ನೀರನ್ನು ಬಳಸಿ ಒಂದು ಕೆರೆ ಮಾಡಿದ್ದಾರೆ. ಬಟ್ ಅದರ ಒಳಭಾಗಕ್ಕೆ ಎಲ್ರಿಗೆ ಅಲೌಡ್ ಇರೋದಿಲ್ಲ ಅಲ್ಲ ಸರ್? ಇಲ್ಲ. ಓಕೆ, ನೋಡಿ ಇದು ಕೆರೆ. ಎಷ್ಟು ಆರೋಗ್ಯಕರವಾಗಿರುವಂತಹ ವಾತಾವರಣವನ್ನು ಇಲ್ಲಿ ಸೃಷ್ಟಿ ಮಾಡ್ಬೋದು, ಅದೆಲ್ಲವನ್ನ ಕೂಡ ಮಾಡಿದ್ದಾರೆ. ನೋಡಿ ಇದು ಕೆರೆ. ಇದರಲ್ಲಿ ಯಾವಾಗಲೇ ನಾವು ನೋಡಿರುವ ಹಾಗೆ ಸಾಕಷ್ಟು ಮೀನುಗಳಿದೆ. ಇಲ್ಲಿ ಗಾಳಿ ಅಂದ್ರೆ ಗಾಳಿ, ಎಷ್ಟು ಚೆನ್ನಾಗಿರುವಂತ ಗಾಳಿ ನೋಡಿ. ಆ ಕಡೆ ಮರ, ಈ ಕಡೆ ಮರ. ಇಲ್ಲಿ ಇದಂತ ಒಂದು ಆಳದ ಗುಂಡಿಯನ್ನ ಕಂಪ್ಲೀಟ್ ಆಗಿ ಕಲ್ಲೆಲ್ಲ ಇತ್ತು, ಮಣ್ಣು ತುಂಬಿಸಿ ಇಷ್ಟು ಎತ್ತರ ಮಾಡಿದ್ದಾರೆ. ಸೊ 2 ಕಡೆಯಿಂದ ಗಾಳಿ ಬರ್ತಾ ಇರುತ್ತೆ, ಚೆನ್ನಾಗಿರುವಂತ ವಾತಾವರಣ ಇದೆ. ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಆಟ ಆಡ್ತಿರ್ಬೇಕಿದ್ರೆ ವಾಶ್ರೂಮ್ ಬೇಕಿದ್ರೆ ಇಲ್ಲೇ ವಾಶ್ರೂಮ್ ಇದೆ. ಮತ್ತೆ ಎಲ್ಲ ಸೇಫ್ಟಿ ದೃಷ್ಟಿಯಿಂದ CC ಕ್ಯಾಮೆರಾಗಳನ್ನು ಅಳವಡಿಸಿಕೊಂಡಿದ್ದಾರೆ. ಹಾಗೇನೆ ಟೈಮ್ ಟು ಟೈಮ್ ನಮಗೆ ಫುಡ್ಗಳು ಬೇಕಿದ್ರೆ ಅದಕ್ಕೂ ಕೂಡ ಇಲ್ಲಿ ವ್ಯವಸ್ಥೆಗಳು ಇದೆ. ಲಿಚ್ಚಿ ಬಹಳ ಆರೋಗ್ಯಕ್ಕೆ ಅಂದ್ರೆ ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡುವಂತ ಮತ್ತೆ ಹಲವಾರು ಮೆಡಿಸಿನ್ಸ್ಗಳು ಕೂಡ ಅದರಲ್ಲಿ ಇದೆ. ನೋಡಿ ಇಲ್ಲಿ ನೋಡಿ, ಹಣ್ಣಿನ ಗಿಡ, ಹಣ್ಣಿನ ತೋಟ, ಎಷ್ಟು ಚೆನ್ನಾಗಿ ಎಷ್ಟು ಮೇಂಟೆನೆನ್ಸ್ ಮಾಡ್ತಾ ಇದ್ದಾರೆ ಸರ್. ಇಲ್ಲಿ ಕೆಲಸವನ್ನ ನೀವೇ ಮಾಡ್ತೀರಾ ಅಥವಾ ಇದಕ್ಕೆ? ಇಲ್ಲ, ತೋಟಕ್ಕೆ ಜನ ಬರ್ತಾರೆ, ಅವ್ರ ಜೊತೆ ಮಾಡಿಸ್ತೀವಿ. ನೀವು ಸಹ ಮಾಡ್ತೀರಿ? ನಾವು ಮಾಡ್ತೀವಿ. ಓಕೆ, ನೋಡಿ ಇದಕ್ಕೆಲ್ಲಾನು ನಾವು ಹೊಳೆಯಿಂದ ಡ್ರಿಪ್ ಮಾಡಿದೀವಿ. ಓಕೆ, ಈಗ ಗ್ರಾವಿಟಿ ವಾಟರ್ ಬರ್ತದೆ ನೀರು, ಅದರಿಂದ ನಾವು ಡ್ರಿಪ್ ಮಾಡಿದೀವಿ. ಓಕೆ, ಎಲ್ಲ ಗಿಡದ ಬಡ್ಡೆಗೂ ಪ್ರತಿ ಗಿಡಕ್ಕೂ ನೀರಿದೆ. ಅದೇ ಇಲ್ಲ ಅಂತಂದ್ರೆ ಕಲ್ಲಿಂದ ಗಿಡಗಳು ಉಳಿಯಲ್ಲ. ಪ್ರತಿ ಗಿಡಗಳಿಗೂ ನಾವು ಒಟ್ಟಾರೆಯಾಗಿ ಇಲ್ಲಿ ಎಷ್ಟು ಗಿಡಗಳಿದೆ ಎಲ್ಲ ಹಣ್ಣಿನ ಗಿಡಗಳು ಸೇರಿಸಿ? ಲಿಚ್ಚಿ ಗಿಡಗಳು 100 ಲಿಚ್ಚಿ ಗಿಡ ಇದೆ. ಓಕೆ, ಒಂದು 400 ಲಿಂಬೆ ಗಿಡ ಇದೆ. ಅದ್ರ ಲಿಂಬೆ ಗಿಡ ಸ್ವಲ್ಪ ಡಲ್ ಆಗಿದೆ. ಓಕೆ, 400 ಲಿಂಬೆ ಗಿಡ ಇದೆ. ಒಂದು 100 ಬಟರ್ ಫ್ರೂಟ್ ಗಿಡ ಇದೆ. ಅಂದ್ರೆ ಮಾವಿನ ಗಿಡ ಸ್ವಲ್ಪ ಇದಾವೆ. ಓಕೆ, ಮತ್ತೆ ಹಲಸಿನ ಗಿಡ, ಆ ತರದೆಲ್ಲ ಇವಾಗ ಮಾಡ್ತಾ ಇದ್ದೀರಿ. ಓಕೆ, ಪ್ರತಿ ಗಿಡಗಳಿಗೂ ಕೂಡ ಇಲ್ಲಿ ನೀರು ಬೇಕೇ ಬೇಕು. ಆ ನೀರಿನ ವ್ಯವಸ್ಥೆಯನ್ನು ಕೂಡ ಆ ಹೊಳೆಯಿಂದ ಯಾವುದೇ ಪಂಪಿನ ಅಳವಡಿಕೆ ಇಲ್ಲದೆ ಇಂಥ ಒಂದು ಕೆರೆಯನ್ನ ರೆಡಿ ಮಾಡಿ ಇಲ್ಲಿಂದ ಪ್ರತಿ ಗಿಡಗಳಿಗೆ ತಲುಪಿಸುವಂತ ಕೆಲಸವನ್ನ ಇವರು ಹಾಗೆ ಇವರ ಟೀಮ್ ಮಾಡ್ತಾ ಇದೆ. ಗ್ರೇಟ್. ಒಂದು ಕೃಷಿ ಮಾಡಬೇಕು, ಏನೋ ಒಂದು ಬದುಕು ಕಟ್ಟಿಕೊಳ್ಬೇಕು ಅಂತ ಹೇಳಿದ್ರೆ ಮನಸ್ಸಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು. ಹೌದು, ರಿಯಲ್ ಎಕ್ಸಾಂಪಲ್ ಇಲ್ಲೇ ಇದ್ದೀರಿ ಅಲ್ವಾ ಸರ್? ಓಕೆ, ಇದ್ರಲ್ಲಿ ತುಂಬಾ ಮೀನಿದೆ ಅಂತೆ? ಮೀನಿದೆ ಇದರಲ್ಲಿ. ಓಕೆ, ಅದನ್ನ ಕೂಡ ಹಿಡಿಯೋದಕ್ಕೆ ಇವತ್ತು ಮನಸ್ಸು ಬರ್ತಾ ಇಲ್ಲ, ಪಾಪ ಬದುಕಲಿ ಅಂತ. ಒಂದು ತಿಂಗಳು ವೆಯ್ಟ್ ಮಾಡಿದ್ವಿ ಹಿಡಿಯೋಣ ಅಂತ, ಮತ್ತೆ ಯಾಕೋ ಮನ್ಸಾಗ್ಲಿಲ್ಲ, ಬಿಟ್ವಿ ಅಲ್ವಾ? ಓಕೆ, ಮೀನು ಟೋಟಲಿ ಇದರಿಂದ ಹೋಗುವಂತ ನೀರುಗಳು ಕೂಡ ನಮ್ಮ ಕೃಷಿಗೆ ಎಷ್ಟು ಉಪಯೋಗ ಇರ್ಬೋದು ಆ ಮೀನು ಇದ್ರಿಂದ ಅಲ್ವಾ? ಹೌದೌದು. ಓಕೆ, ಇದು ಈ ಕಡೆ ಮಡಿಕೇರಿಯಲ್ಲೂ ಕೂಡ ಈ ರೀತಿ ಆಗುತ್ತಲ್ಲ ಕಂಗು ಅಡಿಕೆ? ಆಯ್ತದೆ, ಚೆನ್ನಾಗಿ ಬರ್ತದೆ. ಇದು 7 ವರ್ಷದ ಗಿಡಗಳು. ಫಸ್ಲು ಈಗ 2 ವರ್ಷ ಫಸ್ಲು ಸಿಕ್ಕಿತ್ತು. ಇದು 3ನೇ ಫಸ್ಲು ಈಗ. ಓಕೆ. ಸೊ ಇವಾಗ ಸಾಕಷ್ಟು ಜನರ ತಲೆಯಲ್ಲಿ ಇರ್ಬೋದು, ಇಲ್ಲಿ ಬಂದು ನಾವು ಉಳ್ಕೊಳ್ಬೇಕು, ಹೇಗೆಲ್ಲ ರೇಟ್ಗಳೆಲ್ಲ ಹೇಗೆ ತಗೊಳ್ತಾರೆ ಅಂತೆಲ್ಲ. ನಾವು ಅಂದರೆ ಒಬ್ಬರಿಗೆ 2500 ರೂಪಾಯಿ ಮಾಡ್ತೀವಿ ಚಾರ್ಜ್. ಬೆಳಗ್ಗೆ ಬ್ರೇಕ್ಫಾಸ್ಟ್ ಕೊಡ್ತೀವಿ, ನೈಟ್ ಡಿನ್ನರ್ ಕೊಡ್ತೀವಿ, ಸಂಜೆ ಈವ್ನಿಂಗು ಕಾಫಿ ಮತ್ತು ಸ್ನ್ಯಾಕ್ಸ್ ಕೊಡ್ತೀವಿ. ಓಕೆ, ಅಷ್ಟು ತಗೊಂಡು ರೂಮ್ ಫೆಸಿಲಿಟಿ ಇದ್ದು ಫುಡ್ಗಳು. ಓಕೆ, ಬಹಳ ಚೆನ್ನಾಗಿದೆ, ಬಹಳ ರೀಸನೇಬಲ್. ನಾವೆಲ್ಲರೂ ಕೂಡ ಬಂದು ಉಳ್ಕೊಳ್ಬಹುದಾದಂಥ ಜಾಗ. ಬಟ್ ನೀವು ಬಂದು ಉಳ್ಕೊಳ್ಳೇಬೇಕು ಅಂತ ಹೇಳುವಂಥದ್ದು ಕೂಡ ಅವರ ಏನು ದೊಡ್ಡ ವಿಷಯ ಅಲ್ಲ, ಅವರ ಕೃಷಿಗೋಸ್ಕರ ಮಾಡಿದ್ದಾರೆ. ಬಟ್ ನೀವು ಇಲ್ಲಿ ಬಂದಾಗ ಒಳ್ಳೆ ಜಾಗದಲ್ಲಿ ಆರಾಮಾಗಿ ಇದ್ದು ಖುಷಿಯಿಂದ ಹೋಗೋದಕ್ಕೆ ಅವಕಾಶ ಬಹಳ ಚೆನ್ನಾಗಿದೆ ಮಾತ್ರ. ಸೂಪರ್ ಸರ್, ನಿಮ್ಮೊಂದು ಒಳ್ಳೆ ಪರಿಚಯ, ತೋಟದ ಪರಿಚಯ ಮಾಡಿದ್ದೀರಿ.
ವಿಡಿಯೋ ಎಂಡ್ ಮಾಡೋದಕ್ಕಿಂತ ಮೊದಲು ಮೇಲ್ಭಾಗದಲ್ಲಿ ಒಂದು ಹಾಲ್ ಇದೆ ಅಂತ ಅದನ್ನ ನೋಡೋಣ. ಸೊ ನಾವು ಫ್ರೆಂಡ್ಸ್ಗಳೆಲ್ಲ ಬರ್ತೀವಿ, ಏನೋ ಒಂದು ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ತೀವಿ, ಅಥವಾ ಯಾವತ್ತು ಊರಲ್ಲೇ ಇದ್ದು ಎಷ್ಟು ಅಂತ ನಾವು ಸೆಲೆಬ್ರೇಟ್ ಮಾಡೋದು. ಸೊ ಒಂದು ಸ್ವಲ್ಪ ಔಟ್ಸೈಡ್ ಬಂದು ಬರ್ತ್ಡೇ ಸೆಲೆಬ್ರೇಷನ್ ಪಾರ್ಟಿ ಏನಾದರೂ ಮಾಡ್ತೀವಿ ಅಂತ ಹೇಳಿದರೆ ಎಲ್ಲದಕ್ಕೂ ಅವಕಾಶಗಳು ಇಲ್ಲಿದೆ. ಸೊ ಅಂತ ಒಂದು ವಿಶಾಲವಾಗಿರುವಂತಹ ಸ್ವಲ್ಪ ಹೈಟಲ್ಲಿ ಇಲ್ಲಿ ನಿಂತು ನೋಡಿದರೆ ಎಲ್ಲನೂ ಕೂಡ, ಆ ಕಡೆಗೆ ಕೆರೆ ನೋಡಿ, ಇಲ್ಲಿ ನಿಂತು ನೋಡಿದಾಗ ಎಷ್ಟು ಒಳ್ಳೆ ವಾತಾವರಣ, ಈ ಕಡೆಗೆ ಕೆರೆ, ಈ ಕಡೆಗೆ ಮರಗಿಡಗಳು, ಇನ್ನು ಆ ಕಡೆಗೆ ಕಂಗಿನ ತೋಟ. ಸೊ ಸೂಪರ್, ಇದಕ್ಕಿಂತ ದೊಡ್ಡ ಸ್ವರ್ಗ ಇನ್ನೇನು ಬೇಕು. ಭೂಮಿಯೇ ಒಂದು ಸ್ವರ್ಗ, ಅದರ ಮೇಲೆ ಮಡಿಕೇರಿ ಮತ್ತೊಂದು ಸ್ವರ್ಗ, ಈ ಸೋಮವಾರಪೇಟೆಯ ಕಂಬರ್ಗದ್ದೆಯಲ್ಲಿ ಇನ್ನೊಂದು ಸ್ವರ್ಗ ಕ್ರಿಯೇಟ್ ಮಾಡಿದ್ದೀರಿ ಅಲ್ವಾ? ಎಸ್ ಸರ್, ನಿಮ್ಮ ಕೇವಲ ನಿಮ್ಮ ಕೃಷಿಯ ಬಗ್ಗೆ ಅಥವಾ ಹೋಮ್ ಸ್ಟೇ ಬಗ್ಗೆ ಮಾತ್ರ ನನಗೆ ಇವತ್ತು ಮಾತಾಡೋಕ್ಕೆ ಇದ್ದಿದ್ದಲ್ಲ, ನೀವು ಸಮಾಜಕ್ಕೆ ಕೊಟ್ಟಿರುವಂಥ ಒಂದಷ್ಟು ತ್ಯಾಗಗಳು, ನಿಮ್ಮ ಸಮಯಗಳು ಎಲ್ಲವನ್ನು ತಿಳ್ಕೊಂಡ ನಂತರವೇ ನಾವು ಬಂದಿರೋದು. ಸೊ ನಿಮ್ಮ ಮುಖ ಇವತ್ತು ಕಾಣ್ತಾ ಇದೆ ಅಂತ ಹೇಳಿದ್ರೆ ಸಾಕಷ್ಟು ಮಂದಿ ಕಮೆಂಟಲ್ಲಿ ಹಾಕ್ತಾರೆ. ಸೊ ಅಷ್ಟು ನಿಮ್ಮಿಂದ ಈ ಸಮಾಜ ಪಡ್ಕೊಂಡಿದೆ, ಸಮಾಜಕ್ಕೆ ಕೊಟ್ಟಿದ್ದೀರಿ ಸಮಯವನ್ನು. ಸೊ ಇನ್ನಷ್ಟು ದೇವರು ನಿಮಗೆ ಆಯುಷ್ಯ ಆರೋಗ್ಯ ಭಾಗ್ಯ ಕೊಡಲಿ ಸರ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪರಿಚಯ, ಹಾಗೆಯೇ ಏನೂ ಆಗಲ್ಲ ಅಂತ ಹೇಳುವಂಥ ಭೂಮಿಯಲ್ಲಿ ಕೂಡ ಇಷ್ಟು ಕೃಷಿಯ ಮೂಲಕ ಮನವನ್ನು ಗೆದ್ದಿದ್ದೀರಿ, ನೀವು ಕೂಡ ಖುಷಿಯಲ್ಲಿದ್ದೀರಿ ಅಲ್ವಾ? ಥ್ಯಾಂಕ್ ಯು ಸೋ ಮಚ್ ಸರ್, ಒಳ್ಳೆಯದಾಗಲಿ ನಿಮಗೆ. ಸೊ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೇನೆ, ನೀವು ಕೂಡ ಎಲ್ಲಾದರೂ ಈ ಕಂಬರ್ಗದ್ದೆಯ ಹೋಮ್ ಸ್ಟೇಗೆ ಬರ್ತೀರಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಬರ್ಬೋದು. ನಿಜವಾಗ್ಲೂ ಚೆನ್ನಾಗಿದೆ. ಈ ಗಾಳಿಯೇ ಎಲ್ಲೂ ಕೂಡ ಇಲ್ಲ ಅಂತ ಹೇಳುವಾಗ, ಇಲ್ಲಿ ಗಾಳಿಯ ಮಧ್ಯದಲ್ಲಿ ಬಹಳ ಒಳ್ಳೆಯ ವಾತಾವರಣದಲ್ಲಿ ನಾವಿದ್ದೇವೆ. ಬನ್ನಿ, ಒಂದ್ಸಲ ಜೀವನ ಬಹಳ ಚೆನ್ನಾಗಿದೆ, ಇಲ್ಲಿದ್ದು ಖುಷಿಯಾಗಿ ಹೋಗಿ ಅಂತ ಹೇಳೋಣ ಅಲ್ವಾ? ಥ್ಯಾಂಕ್ ಯು ಸೋ ಮಚ್.